ನಮಸ್ತೆ ಫ್ರೆಂಡ್ಸ್, ಪ್ರಥಮ ಏಕಾದಶಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ಹಬ್ಬದ ಪ್ರಯುಕ್ತ ನಮ್ಮನೇಲಿ ಕಡಲೆ ಉಂಡೆ ಮಾಡಿದೆ. ಅದು ಮಾಡುವುದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಹಬ್ಬ ಆಷಾಢ ಮಾಸದಲ್ಲಿ ಬರುತ್ತದೆ. ಇದಕ್ಕೆ ನಾನು 1 kg ಕಡಲೆ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಮತ್ತು 1 kg ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ತೊಗೊಂಡು ಈ ಥರ ಬಿಸಿ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ಥರ ಒಡಕಲು ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗೇ ಸಿಪ್ಪೆ ತೆಗಿಬೇಕು ಮತ್ತು ಒಡಕಲು ಮಾಡಿ ಇಟ್ಕೋಬೇಕು. ಸ್ವಲ್ಪ ಎಳ್ಳು, ನಾನು ಅಂದಾಜಲ್ಲಿ ಎಳ್ಳು ಹಾಕ್ಕೊಂಡಿದ್ದೀನಿ. ನಾನು ಅಳತೆ ಪ್ರಮಾಣ ಏನಿಲ್ಲ. ಈ ರೀತಿ ಬೆಚ್ಚಗೆ ಬಿಸಿ ಮಾಡಿ ಇಟ್ಕೊಂಡ್ರೆ ಸಾಕು. ತುಂಬ ಏನು ಬಿಸಿ ಮಾಡ್ಕೊಳ್ಳೋದೇನು ಬೇಡ. ಮತ್ತು ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನ ಬೆಚ್ಚಗೆ ಮಾಡ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣ ಖರ್ಜೂರನೂ ಅಷ್ಟೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆರಡು ಆಪ್ಷನ್ಸು, ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಕೊಬ್ಬರಿ ತುರಿ, ನಾನು ಒಂದು 4 ಹಿಡಿ ಕೊಬ್ಬರಿ ತೊಗೊಂಡು ತುರಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಮತ್ತು ಒಣಶುಂಠಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲದನ್ನು ಕೂಡ ಈ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ, ಎಲ್ಲದನ್ನು ಒಂದೊಂದೇ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಚೆನ್ನಾಗೇ. ನೋಡಿ, ಕೊಬ್ಬರಿ ತುರಿ, ಶೇಂಗಾ ಮಾಡಿ ಇಟ್ಕೊಂಡಿರೋದು, ಮತ್ತು ಒಣ ಖರ್ಜೂರ ಪುಡಿ, ಬಾದಾಮ್ ಪಿಸ್ತಾ ಪೌಡ್ರು, ಮತ್ತು ಎಳ್ಳು, ಆಮೇಲೆ ಒಂದು ಏಲಕ್ಕಿ ಮತ್ತು ಒಣಶುಂಠಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ಪೂನ್ ಇಲ್ಲ 2 ಸ್ಪೂನು ಹಾಕೋಬೋದು, ಚೆನ್ನಾಗಿರುತ್ತದೆ. ಹಾಗಾಗಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಫುಲ್ ಚೆನ್ನಾಗಿ ಬಿಸಿ ಮಾಡಿ, ಎಲ್ಲ ಬಿಸಿ ಇರುತ್ತಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹದ ಬರುತ್ತದೆ. ಹಾಗಾಗಿ ಈ ರೀತಿ ಎಲ್ಲ ಬಿಸಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕು. ನಾನು ಪಾಕಕ್ಕೋಸ್ಕರ ಒಂದು 4 ಹಿಡಿ ಬೆಲ್ಲ ಹಾಕಿ ನೋಡಿ ಈ ರೀತಿ ಕುದಿಸಿ ಇಟ್ಕೊಂಡಿದ್ದೀನಿ. ತುಂಬ ಪಾಕ ಏನು ಬೇಡ, ಸ್ವಲ್ಪ 1-2 ಕುದಿ ಕುದ್ರೆ ಸಾಕು ಅಷ್ಟೇ. ನೋಡಿ, ಒಂದು ತಟ್ಟೆಗೆ ನಾನು ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಉಂಡೆ ಮಾಡಿಕೊಂಡ್ರೆ ಸಾಕು. ಇಷ್ಟು ಪೌಡ್ರ್ ಹಾಕ್ಕೊಂಡಿದ್ದೀನಿ, ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಮಧ್ಯದಲ್ಲಿ ಈ ಥರ ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ದೆ ಸೋಸ್ಬಿಟ್ಟು ನೋಡಿ ಈ ರೀತಿ ಸೋಸ್ಕೊಂಡ್ರೆ ಸಾಕು. ಬಿಸಿ ಇರುತ್ತೆ, ಹಾಗಾಗಿ ಒಂದು ಕೈ ಹಿಡಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಿಸಿಗೆ ತುಂಬ ಬಿಸಿ ಇರುತ್ತೆ, ಮುಟ್ಟೋಕ್ಕಾಗಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಂಡೆ ಕಟ್ಕೋಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಹದವಾಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ಉಂಡೆ ಮಾಡ್ಕೋಬೇಕು. ನೋಡಿ, ನಿಮಗೆ ಯಾವ ಸೈಜಲ್ಲಾದ್ರೂ ಮಾಡ್ಕೋಬೋದು, ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡ್ರೆ ಸಾಕು. ಈ ರೀತಿ ಈ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಆಗುತ್ತೋ ಆ ಟೈಮಲ್ಲಿ ಮಾಡಿಟ್ಕೊಂಡ್ರೆ ಆಗುತ್ತೆ. ಉಂಡೆಗಳನ್ನ ಎಲ್ಲ ಒಂದೇ ಸಲ ಮಾಡಿಟ್ಕೋಬೇಕು ಅಂತ ಏನಿಲ್ಲ. ಅಲ್ಲಿ ನಾನೀಗ ದೇವರ ಪೂಜೆಗಲ್ವ, ನೈವೇದ್ಯಕ್ಕೆ ಅಂತ ಹೇಳಿ ಒಂದು 5-6 ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಉಂಡೆನ. ಅಲ್ಲಿ ನೋಡಿ, ಇಷ್ಟು ಮೀಡಿಯಮ್ ಸೈಜಲ್ಲಿ ಮಾಡಿ ಇಟ್ಕೊಂಡು ಸಾಕು. ಬಿಸಿಲು ಸ್ವಲ್ಪ ಬಿಸಿದು. ನೋಡಿ, ಇಷ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿ, ಕಡಲೆ ಉಂಡೆ ಸರಿ ರೆಡಿ ಆಯಿತು. ಹಬ್ಬ ನಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ, ನಮ್ಮ ಮನೆಯಲ್ಲಿ ಹಬ್ಬ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.